ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 47, ಪ್ರಭಾವ ಪದ್ಧತಿ 17. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಶ್ರುತಿ ಶಿರಸಿ ನಿಗೂಢಂ ಕರ್ಮಣಾಂ ಚೋದಿತಾನಾಂ ತ್ವದವಧಿ ವಿನಿವೇಶಂ ನಾದಿಗಂತುಂ ಕ್ಷಮಾಣಾಂ ಪರಿಹಸತಿ ಮುರಾರೇಃ ಪಾದುಕೆ ಬಾಲಿಶಾನಾಂ ಪಶುವಧ ಪರಿಶೇಷಾನ್ ಪಂಡಿತೋ ನಾಮಯಜ್ಞಾನ್. ಈ ಪದ್ಯದಲ್ಲಿ ನಿಗೂಢ ಎಂಬ ಪದ ಬಂದಿದೆ. ಹಾಗೆ ಈ ಪದ್ಯದ ಅರ್ಥವೂ ಸಹ ನಿಗೂಢವಾಗಿಯೇ ಇದೆ. ಮುರನೆಂಬ ಅಸುರನನ್ನು ಕೊಂದ ಮುರಾರಿಯ ಪಾದುಕೆಯೇ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವ ಯಾಗ ಮೊದಲಾದ ಕರ್ಮಗಳಿಗೆ ವೇದಗಳ ಶಿರಸ್ಸಾದ ಉಪನಿಷತ್ತುಗಳಲ್ಲಿ ನಿನ್ನವರೆಗೆ ಸಮರ್ಪಿಸುವುದನ್ನು ಮರೆಮಾಡಿರುವ ಕಾರಣದಿಂದ ಸರಿಯಾಗಿ ತಿಳಿದುಕೊಳ್ಳುವ ಶಕ್ತಿ ಇಲ್ಲದ ಮೂಢರು ಪ್ರಾಣಿಗಳನ್ನು ಕೊಲ್ಲುವುದೇ ಯಾಗ ಎಂಬುದನ್ನು ಮಾತ್ರ ಉಳಿಸಿಕೊಳ್ಳುವವರೇ ವಿನಃ ಯಾಗದಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದನ್ನು ಪಂಡಿತರು ಪರಿಹಾಸ್ಯ ಮಾಡುತ್ತಾರೆ. ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಪೂಜೆ, ಆರಾಧನೆ, ಯಾಗ, ಯಜ್ಞಾದಿಗಳನ್ನು, ಹವನ ಹೋಮಗಳನ್ನು ಮಾಡಿದರೂ ಕಡೆಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ದೇವರಿಗೆ ಸಮರ್ಪಿಸಿ ಬಿಡುವ ಪದ್ಧತಿ ಇದೆ. ಇಲ್ಲಿ ವೇದಾಂತ ದೇಶಿಕರು ಎಲ್ಲ ಸತ್ಕಾರ್ಯಗಳನ್ನು ಭಗವಂತನ ಪಾದದಡಿಯಲ್ಲಿ ಪಾದುಕಾ ದೇವಿಗೆ ಸಮರ್ಪಿಸಿಬಿಡಿ. ನಾವು ಮಾಡುವ ಭಗವದಾರಾಧನೆಯನ್ನು ಪಾದುಕಾ ರೂಪದಲ್ಲಿರುವ ನಮ್ಮಾಳ್ವಾರರಿಗೆ ಸಮರ್ಪಿಸುವುದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎಂದು ಹೇಳುತ್ತಿದ್ದಾರೆ. ನಮ್ಮ ಆಚರಣೆಯಲ್ಲಿ ವೇದ ಮಂತ್ರಗಳ ಜೊತೆಗೆ ಸಂತರು, ಭಕ್ತರು, ಹರಿದಾಸರ ಶ್ಲೋಕಗಳನ್ನು, ಭಕ್ತಿಭರಿತ ಸಂಗೀತವನ್ನು, ದ್ರಾವಿಡ ದಿವ್ಯ ಪ್ರಬಂಧಗಳನ್ನು ಹೇಳುವುದರಿಂದ ಕರ್ಮಗಳು ಹೆಚ್ಚಿನ ಫಲವನ್ನು ನೀಡುತ್ತವೆ, ಶೀಘ್ರ ಫಲವನ್ನು ನೀಡುತ್ತವೆ ಎಂದು ಹೇಳಿದ್ದಾರೆ ವೇದಾಂತ ದೇಶಿಕರು. ವೇದಗಳಲ್ಲಿ ಈ ರಹಸ್ಯ ಅಡಗಿರುವುದರಿಂದ ಯಾಗ ಯಜ್ಞಗಳನ್ನು ಈ ತಿಳಿವಿನಿಂದ ಮಾಡಿದರೆ ಪೂರ್ಣ ಫಲ ದೊರೆಯುವುದು. ಈ ವಿಷಯವನ್ನು ತಿಳಿಯದೆ ಯಾಗವನ್ನು ಮಾಡಿದ್ದೇ ಆದರೆ ಯಾಗವೆಂಬ ಹೆಸರಿಗೆ ಮಾತ್ರ ಹೊರತು ಯಾವ ಪ್ರಯೋಜನವೂ ಇಲ್ಲ. ಅದನ್ನು ಪಂಡಿತರುಗಳು ಪರಿಹಾಸ್ಯ ಮಾಡುವರು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎನ್ನುತ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಫಲದಲ್ಲಿ ಆಸಕ್ತರಾಗಿರಬಾರದೆಂದೇ ಪ್ರತಿ ಸತ್ಕಾರ್ಯದಲ್ಲೂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಎಲ್ಲ ಭಗವಂತನ ಪಾದದಡಿಗಳಿಗೆ ಸಮರ್ಪಿಸಿ ಕೃತಾರ್ಥರಾಗಬೇಕು. ಅದೇ ವಿವೇಕ, ಅದೇ ವೇದಗಳ ಆಂತರ್ಯ ಎಂದಿದ್ದಾರೆ ವೇದಾಂತ ದೇಶಿಕರು. ಸಾಧನ ಕರ್ಮಗಳನ್ನು ಮುಖ್ಯವಾಗಿ 3 ಎಂದು ವಿಭಾಗಿಸಿದ್ದಾರೆ ಗೀತೆಯಲ್ಲಿ. ಅವುಗಳು ಯಜ್ಞ, ದಾನ, ತಪಸ್ಸು. ಯಜ್ಞ ಎಂದರೆ ಅಗ್ನಿಮುಖೇನ ಮಾಡುವ ಕರ್ಮ ಮಾತ್ರ ಯಜ್ಞವಲ್ಲ. ಯಜ್ಞ ಎಂಬುದರಲ್ಲಿ ಭಗವದಾರಾಧನೆ, ಗುರು ಹಿರಿಯರ ಸೇವೆ, ಶಾಸ್ತ್ರಾಧ್ಯಯನ ಎಲ್ಲ ಸೇರುತ್ತದೆ. ಯಜ್ಞವೆಂದರೆ ಪೂಜೆ, ಗುರು ಹಿರಿಯರ ಸೇವೆ, ಸ್ವಧರ್ಮವನ್ನು ನಿಭಾಯಿಸುವುದು, ಸಮಾಜಕ್ಕೆ ಒಳಿತನ್ನು ಮಾಡುವುದು ಎಲ್ಲವೂ ಭಗವಂತನ ಪೂಜೆಯೇ. ದಾನವೆಂದರೆ ತನ್ನ ಸ್ವತ್ತನ್ನು ಅರ್ಹರಾದವರಿಗೆ ಬಿಟ್ಟುಕೊಡತಕ್ಕದ್ದು. ದಾನಗಳು ನಾನಾ ವಿಧ. ಮೊದಲು ಆ ವಸ್ತು ನಮ್ಮದಾಗಿರಬೇಕು. ನಂತರ ಆ ವಸ್ತುವನ್ನು ಸ್ವಇಚ್ಛೆಯಿಂದ ಸಂತೋಷದಿಂದ ಬಿಟ್ಟುಕೊಟ್ಟು ಮಮ, ಇನ್ನು ಮುಂದೆ ಇದು ನನ್ನದಲ್ಲ ಎನ್ನಬೇಕು. ಅದುವೇ ದಾನ. ಇನ್ನು ತಪಸ್ಸೆಂಬುದು ವ್ರತರೂಪವಾದದ್ದು. ದೊಡ್ಡದೊಂದು ವಿಷಯವನ್ನು ಪದೇ ಪದೇ ಮನಸ್ಸಿಗೆ ತಂದುಕೊಳ್ಳುವುದು, ಒಂದಾನೊಂದು ದೊಡ್ಡ ಅಭಿಪ್ರಾಯವನ್ನು, ದೊಡ್ಡ ಗುಣವನ್ನು, ಆದರ್ಶವನ್ನು ಪದೇ ಪದೇ ಸ್ಮರಣೆ ಮಾಡಿ ಚಿಂತಿಸಿ ಅನುಸಂಧಾನ ಮಾಡುವುದು, ಒಂದು ಮಹೋದ್ದೇಶಕ್ಕಾಗಿ ಸತತವಾಗಿ ಪರಿಶ್ರಮ ಪಡುವುದು ಎಲ್ಲವೂ ತಪಸ್ಸೇ. ಒಂದು ರೀತಿಯಲ್ಲಿ ನೀವೆಲ್ಲರೂ ಶ್ರೀ ವೇದಾಂತ ದೇಶಿಕರ ಮಹೋನ್ನತವಾದ ಗ್ರಂಥವನ್ನು ಅನುಸಂಧಾನ ಮಾಡುತ್ತಿರುವುದೂ ತಪಸ್ಸೇ. ಜ್ಞಾನವೂ ಕರ್ಮವೂ ಪರಸ್ಪರ ವಿರೋಧಿಗಳಲ್ಲ. ಆದುದರಿಂದ ಈ ಪದ್ಯದಲ್ಲಿ ವೇದಾಂತ ದೇಶಿಕರು ಹೇಳುತ್ತಾರೆ, ವೇದಗಳನ್ನು, ವೇದಗಳ ಪ್ರತಿರೂಪದಂತಿರುವ ಆಳ್ವಾರುಗಳ ದಿವ್ಯ ಪ್ರಬಂಧಗಳನ್ನು ಅನುಸಂಧಾನ ಮಾಡಿ ಅನುಷ್ಠಾನಕ್ಕೆ ತನ್ನಿ. ಇಲ್ಲದಿದ್ದರೆ ಈ ಬದುಕೆಂಬ ಯಜ್ಞವು ಅರ್ಥ ಕಳೆದುಕೊಂಡು ಯಜ್ಞದಲ್ಲಿ ಶಾಸ್ತ್ರಾಸ್ತ್ರಗಳನ್ನು ಸರಿಯಾಗಿ ಮಾಡದೆ ಬಾಲಿಶವಾಗಿ ನಡೆಸಿದರೆ ಅದು ಕೇವಲ ಪ್ರಾಣಿವಧೆ ಎನಿಸಿಕೊಳ್ಳುತ್ತದೆ ಎಂದಿದ್ದಾರೆ. ಅಂದರೆ ಭಗವಂತನಲ್ಲಿ, ಅವನ ಚರಣ ಕಮಲಗಳಲ್ಲಿ ಸಮರ್ಪಣಾ ಮನೋಭಾವವಿಡದೆ ಮಾಡಿದ ಕರ್ಮಗಳು, ಯಜ್ಞ, ದಾನ, ತಪಸ್ಸುಗಳೆಲ್ಲ ವ್ಯರ್ಥವಾಗಿ ಬದುಕು ಯಜ್ಞದಲ್ಲಿಟ್ಟ ಬಲಿಪಶುವಿನಂತೆ ಕರ್ಮಗಳಿಗೆ ಬಲಿಪಶುವಾಗಿ ಮತ್ತೆ ಮತ್ತೆ ಜನನ ಮರಣಾದಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ಎಚ್ಚರಿಸಿದ್ದಾರೆ. ಆದ್ದರಿಂದಲೇ
ಆಂಡಾಳ್ ತನ್ನ ತಿರುಪ್ಪಾವೈನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಕೊನೆಯಲ್ಲಿ ಹೇಳಿದಂತಹ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಹೇಳಿದ್ದನ್ನು ತಾನು ಮೊದಲನೇ ಪದ್ಯದಲ್ಲೇ ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಎಂದಳು. ಎರಡನೇ ಪದ್ಯದಲ್ಲಿ ಶಯ್ಯಾದನ ಶಯ್ಯೋಂ ತಿಕ್ಕುರಳೈ ಚಂಡ್ರೋದೋಂ ಅಯ್ಯಮುಂ ಪಿಚ್ಚೆಯುಂ ಮಾಂದನೆಯುಂ ಕೈಗಾಟಿ ಉಯ್ಯಮಾರೆಣ್ಣಿ ಹೊಂದೇಲೋರೆಂಬಾವಾಯ್ ಎಂದಳು. ಶಾಸ್ತ್ರಸಮ್ಮತವಾಗಿ ಮಾಡಬೇಕಾದ್ದನ್ನೆಲ್ಲ ಮಾಡುತ್ತೇವೆ, ಮಾಡಬಾರದುದನ್ನು ಬಿಟ್ಟು ಬಿಡುತ್ತೇವೆ, ದಾನ ಧರ್ಮಗಳನ್ನು ಮಾಡಿ ಶರಣಾಗತಿ ಮಾಡುತ್ತೇವೆ ಎಂದಳು ಆಂಡಾಳ್. ಇದಲ್ಲವೇ ನಿಜವಾದ ಯಜ್ಞ. ಇಲ್ಲಿ ಆತ್ಮವೇ ಹವಿಸ್ಸು, ಶರಣಾಗತಿಯೇ ಸಮರ್ಪಣೆ. ಇದಕ್ಕಿಂತ ಬೇರೆ ಯಜ್ಞ ಬೇಕೇ? ಭಗವಂತನನ್ನು ಯಜ್ಞದ ಮೂಲಕ ಆರಾಧಿಸಿದರೆ ಇಹದಲ್ಲಿ ಒಳ್ಳೆಯ ಬದುಕನ್ನು, ನಂತರ ಪರದಲ್ಲಿ ಮೋಕ್ಷವನ್ನು ಕರುಣಿಸುತ್ತಾನೆ ಎನ್ನುತ್ತಾರೆ. ವಿಶ್ವಾಮಿತ್ರ, ಜಮದಗ್ನಿ ಮುಂತಾದ ಮಹಾ ಋಷಿಗಳೆಲ್ಲ ತಮ್ಮ ಶರೀರವನ್ನು ಶ್ರಮಪಡಿಸಿ ಹಲವಾರು ದೊಡ್ಡ ಯಜ್ಞಗಳನ್ನು ಮಾಡಿ ಭಗವಂತನನ್ನು ಕಂಡರು. ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಜಗತ್ತಿಗೆ ಒಳ್ಳೆಯದನ್ನು ಮಾಡಿದರೂ ಮಾಡುತ್ತಲೇ ಇದ್ದಾರೆ. ನಾವು ಕಲಿಯುಗದಲ್ಲಿದ್ದೇವೆ. ಇಲ್ಲಿ ಆ ರೀತಿ ಯಜ್ಞಗಳು ಸಾಧ್ಯವಿಲ್ಲ. ಬೇರೆ ರೀತಿಗಳಲ್ಲೂ ಸತ್ಕರ್ಮಗಳನ್ನು ಮಾಡಿ ಯಜ್ಞಫಲವನ್ನು ಪಡೆಯಬಹುದು. ಶ್ರುತಿಗಳಲ್ಲಿ ಅಡಗಿರುವ ಈ ಅಂತರಾರ್ಥವನ್ನು ಅರಿಯದೆ ಯಜ್ಞ, ಯಾಗ, ತಪಸ್ಸು, ಧ್ಯಾನ, ಸತ್ಕರ್ಮ, ಧರ್ಮ ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬದುಕಿದರೆ ಪಂಡಿತರು ಪರಿಹಾಸ ಮಾಡುತ್ತಾರೆ ಎಂದಿದ್ದಾರೆ ವೇದಾಂತ ದೇಶಿಕರು. ಒಬ್ಬ ಕೌಶಿಕ ಎಂಬ ಬ್ರಾಹ್ಮಣನಿದ್ದ. ತಪಸ್ಸು ಮಾಡುವುದು ಸತ್ಕರ್ಮ, ಸತ್ಯವನ್ನೇ ಯಾವಾಗಲೂ ಹೇಳಬೇಕು ಎಂದು ಭಾವಿಸಿದ್ದ. ಮನೆ ಮಠವನ್ನು ತೊರೆದು ಚಿಕ್ಕ ವಯಸ್ಸಿನಲ್ಲೇ ಮರದ ಕೆಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದ. ಒಮ್ಮೆ ಆ ದಾರಿಯಲ್ಲಿ ಕೆಲವು ವ್ಯಾಪಾರಿಗಳನ್ನು ಯಾರೋ ದುಷ್ಕರ್ಮಿಗಳು ಅಟ್ಟಿಸಿಕೊಂಡು ಬಂದರು. ಇವನು ಆ ವ್ಯಾಪಾರಿಗಳು ಗಾಬರಿಯಿಂದ ಓಡಿ ಹೋಗಿ ಮುಚ್ಚಿಟ್ಟುಕೊಂಡದ್ದನ್ನು ನೋಡಿದ. ಹಿಂದೆ ಬಂದ ದುಷ್ಕರ್ಮಿಗಳು ಮೊದಲು ಬಂದವರು ಎಲ್ಲಿ ಹೋದರು ಎಂದು ಕೇಳಿದಾಗ ಸುಳ್ಳು ಹೇಳಬಾರದು ಎಂದು ಸತ್ಯವನ್ನೇ ಹೇಳಿದ. ಆ ದುಷ್ಕರ್ಮಿಗಳು ಮೊದಲು ಬಂದ ಆ ಅಮಾಯಕರಾದ ವ್ಯಾಪಾರಿಗಳನ್ನು ಕೊಂದು ಅವರ ಬಳಿಯಿದ್ದುದನ್ನೆಲ್ಲ ದೋಚಿಕೊಂಡು ಹೋದರು. ಅಷ್ಟು ಜನರ ಸಾವಿಗೆ ಇವನು ಕಾರಣನಾದ. ಪಾಪ ಕಟ್ಟಿಕೊಂಡ. ಸುಳ್ಳು ಹೇಳಿ ಅಮಾಯಕರ ಪ್ರಾಣಗಳನ್ನು ಬದುಕಿಸಬೇಕು ಎಂದು ಅವನಿಗೆ ತೋಚಲೇ ಇಲ್ಲ. ಸತ್ಯವನ್ನೇ ಹೇಳಬೇಕು ಎಂದು ಮಾತ್ರ ತಿಳಿದಿತ್ತು. ಸತ್ಯವನ್ನು ಯಾವಾಗ ಹೇಗೆ ಹೇಳಬೇಕು ಎಂದು ಗೊತ್ತಿರಲಿಲ್ಲ. ಯಜ್ಞ, ತಪಸ್ಸು, ದಾನ, ಧರ್ಮ ಎಲ್ಲ ಅರ್ಥ ತಿಳಿದು ಮಾಡಬೇಕು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಎಲ್ಲ ಕರ್ಮಗಳನ್ನು ಅರಿತು ಮಾಡಿ ನಂತರ ಎಲ್ಲವನ್ನೂ ಪಾದುಕೆಗೆ ಸಮರ್ಪಿಸಿ ಕೃತಾರ್ಥರಾಗಿ ಎಂದು ಹೇಳಿದ್ದಾರೆ ಈ ಪದ್ಯದಲ್ಲಿ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.